ಇವತ್ತಿನ ದಿವಸ ದಾವಣಗೆರೆ ಒಂಥರ ಹಬ್ಬ ಆದಂಗಾಗಿದೆ. ಏನಪ್ಪಾ ಅಂದ್ರೆ ಕರ್ನಾಟಕ ದಮನಗ ಪಿಕ್ಚರ್ ಎಲ್ಲ ಕಡೆ ಚೆನ್ನಾಗಿ ಸಕ್ಸಸ್ ಇರೋದ್ರಿಂದ ಅದು ಮೊದಲನೇದಾಗಿ ದಾವಣಗೆರೆ ಆಯ್ಕೆ ಮಾಡ್ಕೊಂಡಾರ ಅಣ್ಣರು ಈ ವಿಜಯ ಹತ್ರನ. ಹಂಗಾಗಿ ಅಣ್ಣರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತೇನು ಕರ್ನಾಟಕ ದಮನಕ ಸಿನಿಮಾ ಎಲ್ಲ ಕಡೆ ಒಳ್ಳೆ ರಿಪೋರ್ಟ್ ಜೊತೆಲಿ ಜನ ನೋಡಿ ಮೆಚ್ಚಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ನಾವು ಯಾಕೆ ಮೊದಲನೇದು ಈ ಭಾಗದಲ್ಲೇ ಬಂದ್ರೆ, ಯಾಕಂದ್ರೆ ಇದು ಬೇಸಿಕಲಿ ನಾರ್ತ್ ಕರ್ನಾಟಕ ಬೇಸ್ಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಕಡೆ ಚಿತ್ರದುರ್ಗ, ದಾವಣಗೆರೆ, ಹೊಸಪೇಟೆ, ಬಳ್ಳಾರಿ, ಹುಬ್ಳಿ, ಬೆಳಗಾಂ ಹಾಗೂ ರಾಣಿಬೆನ್ನೂರು, ಧಾರವಾಡ, ಸೊ ಈ ಕಡೆ ಸೈಡ್ ನಾವು ಆಫ್ ಮಾಡ್ಕೊಂಡು, ಯಾಕಂದ್ರೆ ಫಸ್ಟ್ ಬಂದು ಜನ ನೋಡಿ ತುಂಬಾ, ಯಾಕಂದ್ರೆ ಇವತ್ತಿನ ಟೈಮ್ನಲ್ಲಿ ಒಂದು ಪರ್ಫೆಕ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ಯಾಕಂದ್ರೆ ಹೆಂಗೆ ನೀರಿನ ಸಮಸ್ಯೆ ಎಷ್ಟಿದೆ, ಹಾಗೂ ಈಗಿನ ಜನರೇಷನ್ ಎಲ್ಲರೂ ಅವ್ರ ಊರನ್ನ ಮರಿತಾರೆ. ಆ ಊರನ್ನ ಮರಿದೇ ಇರಬೇಕು ಅನ್ನೋದೊಂದು ಜಾಗೃತಿ ಮೂಡಿಸೋಂಥ ಒಂದು ಸಿನಿಮಾ ಇದು. ಬಂದ್ಬಿಟ್ಟು ಬಹಳ ಎಂಟರ್ಟೈನಿಂಗ್ ವೇಲಿ ಭಟ್ರು ಒಂದು ಸಾಧನೆ ಹಾಕಿದ್ದಾರೆ. ಅಂದ್ರೆ ಭಟ್ರು ಸಿನಿಮಾದಲ್ಲಿ ಯಾವಾಗ ನೋಡಿದ್ರು ನೀವು ಒಂದು ಪಯಣದಿಂದ ಒಂದು ಕತೆ ಇರುತ್ತೆ. ಯಾತಿಗೆ ಪಯಣ ಮಾಡ್ತಾರೆ, ಅವ್ರು ಬರೋ ಒಂದು ರೀತಿ ಒಂದು ಕಾರಣ ಆದ್ರೆ ಅಲ್ಲಿ ಹೋದಾಗ ಬೇರೆ ಬೇರೆ ಕಾರಣಗಳು ಉಟ್ಕೊಂಡಾಗ ಹೆಂಗೆ ನಾನು ಪ್ರಭುದೇವ ಸರ್ ಹೆಂಗೆ ಅದನ್ನ ಸರಿಪಡಿಸ್ಕೊಂಡು ಹೋಗ್ತಾರೆ, ಅದ್ರಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾರೆ. ಹೇಳಿಕೆ ಕಳ್ಳರು ಕರ್ನಾಟಕ ದಮನಕ ನರಿಗಳ ಕತೆ. ಇಬ್ರು ನರಿ ಬುದ್ಧಿ ಹೊಂದಿರೋರು ಹೆಂಗೆ ಬದಲಾಗ್ತಾರೆ ಮನುಷ್ಯರಾಗಿ, ಯಾತಿಗೆ ಬದಲಾಗ್ತಾರೆ, ಯಾಕಂದ್ರೆ ಏನು ಸಂಬಂಧಗಳೇ ಇಲ್ಲದೆ ಬೆಳೆದಿರುವಂತ ಇಬ್ರು ವ್ಯಕ್ತಿಗಳು. ಅವ್ರಿಗೆ ಸಂಬಂಧಗಳು ಹುಡ್ತಾ ಹೋಗ್ತವೆ. ಸಂಬಂಧಗಳ ಜೊತೆಲಿ ಹ್ಯೂಮನ್ ವ್ಯಾಲ್ಯೂಸ್ ಏನು, ನೆಲದ ಮಹಿಮೆ ಏನು ಅನ್ನೋದು ಹುಟ್ಟಾಗುತ್ತೆ. ಆ ರೀತಿಯಲ್ಲಿ ಭಟ್ರು ಬಹಳ ಚೆನ್ನಾಗಿ ಅದನ್ನ ಸ್ಕ್ರೀನ್ ಪ್ಲೇ ಮಾಡಿರುತ್ತೆ. ಇವತ್ತು ಇಡೀ ಜನತೆ ಇವತ್ತು ಪಿಕ್ಚರ್ ಅಕ್ಸೆಪ್ಟ್ ಮಾಡಿದ್ರಂತೆ ಬಿಕಾಸ್ ಆಫ್ ಭಟ್ರದ್ದು ಒಂದು ಸ್ಕ್ರೀನ್ ಪ್ಲೇ ಹಾಗೂ ಅವ್ರ ಬರವಣಿಗೆ ಇರ್ಬೋದು. ಇಡೀ ಕಥೆನ ಬಹಳ ಇಂಟ್ರೆಸ್ಟಿಂಗ್ ಆಗಿ, ಯಾಕಂದ್ರೆ ಬರೀ ನೀರಿನ ಸಮಸ್ಯೆನ ತೋರಿಸ್ತಾ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ. ಡಾಕ್ಯುಮೆಂಟೇಶನ್ ಅಲ್ದೇನೆ ಒಂದು ಅರ್ಥ ಆಗಬೇಕು ಜನಗಳಿಗೆ. ಬಟ್ ಇವತ್ತು ಜನ ಮಾತಾಡ್ತಾರೆ, ಇವತ್ತು ನೀರಿನ ಸಮಸ್ಯೆ ಇದೆ, ನಾವೆಲ್ಲ ನೋಡ್ಕೋಬೇಕು, ನಾವು ಊರಿಗೆ ಹೋಗ್ಬೇಕು ಅನ್ನೋದು ಒಂದು ಅರಿವು ಮೂಡಿಸೋದಕ್ಕೆ ನಾ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ. ಅದೇ ನಾವು ಸ್ವಲ್ಪ ಜಾಗ್ರತೆಯಾಗಿ ಇರ್ಬೇಕಿತ್ತು. ಯಾಕಂದ್ರೆ ಮಳೆ ಬರೋವರೆಗೂ ನಾವು ಎಷ್ಟು ನೀರನ್ನ ಕಾಪಾಡ್ಕೊತೀವಿ, ಎಷ್ಟು ನೀರನ್ನ ಉಳಿಸ್ತೀವಿ, ಯಾಕಂದ್ರೆ ಎಷ್ಟು ನಾವು ಕಾಪಾಡ್ತೀವಿ ಆ ನೀರು ಬೇರೆಯವ್ರಿಗೆ ಹೋಗುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ರೆ ಖಂಡಿತ ಇಲ್ಲ. ಒಂದೊಂದ್ ಕಡೆ ಒಂದೊಂದು ಬೋರ್ವೆಲ್ ನೀರು ಜಾಸ್ತಿ ಬರ್ಬೋದು, ಅವಾಗ ನಾವು ಮಾತ್ರ ಉಪಯೋಗಿಸ್ತೇವೆ, ಬೇರೆಯವ್ರಿಗೂ ಸಹಾಯ ಮಾಡೋದು ಮನೋಭಾವ ಬೆಳೆಸ್ಕೋಬೇಕು ಅನ್ನೋದು ಮೆಸೇಜ್ ಇದೆ. ಅದೇ ಹೇಳೋದು. ಯಾಕಂದ್ರೆ ಇದೆಲ್ಲ ಇರ್ಬೇಕಾದ್ರೆ ನಾವು ಜನ ಏನ್ ಮಾಡ್ಬೇಕು, ಸಿನಿಮಾನ ಬರೀ ಎಂಟರ್ಟೈನ್ಮೆಂಟ್ ನೋಡೋದಲ್ದೇನೆ ಅದನ್ನ ನಾವು ಅಳವಡಿಸ್ಕೋಬೇಕು. ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಇನ್ನೊಬ್ರಿಗೆ ಹೇಳಿದಾಗ ಏನಾಗುತ್ತೆ ಅಂದ್ರೆ ಅದು ಒಬ್ಬೊಬ್ರಿಗೂ ಸ್ಪ್ರೆಡ್ ಆಗುತ್ತೆ. ಸಮಸ್ಯೆ ಬಂದಾಗ ಅಷ್ಟೇನಿಲ್ಲ, ರಿಟರ್ನ್ ಇಸ್ ಸೇಫ್ ಫಾರೆಸ್ಟ್, ಸೇಫ್ ಟ್ರೀ. ಯಾಕೆ ಹೇಳ್ತೀವಿ ಅಂದ್ರೆ ಪ್ರಾಣಿಗಳನ್ನ ಉಳಿಸಿ. ಯಾಕಂದ್ರೆ ಗ್ಲೋಬಲ್ ಇವಾಗ ಏನಾಗುತ್ತೆ, ಇವಾಗ ಅದಕ್ಕೇನೆ ಮಳೆಗಳು ಕಮ್ಮಿ ಆಗುತ್ತೆ, ಮರಗಳು ಕಡಿಯೋದ್ರಿಂದ ಮಳೆಗಳು ಕಮ್ಮಿ ಆಗುತ್ತೆ. ಆಮೇಲೆ ಒಂದೊಂದ್ಸತಿ ಪ್ರಕೃತಿ ಕೋಪ ಬಂದಾಗ ಏನಾಗುತ್ತೆ ನೋಡಿ, ಪ್ರವಾಹ ಆಗೋದು ಒಂದು ಎಕ್ಸ್ಟ್ರೀಮ್ ಆಗುತ್ತೆ, ಒಂದು ಈ ರೀತಿ ಡ್ರಾಟ್ ಬರುತ್ತೆ. ಸೊ ನಾವು ಹೆಂಗೆ ಈ ಬ್ಯಾಲೆನ್ಸ್ ಮಾಡಬೇಕು, ಈ ಫಿಸಿಕಲ್ ಬ್ಯಾಲೆನ್ಸ್ ಹೆಂಗ್ ಮಾಡ್ಬೇಕು ಅಂದ್ರೆ ನಾವುಗಳೆಲ್ಲ ಸರಿ ಮಾಡಿದ್ರೆ ಅದು ಉಂಟು. ಐ ಥಿಂಕ್ ಮಕ್ಕಳು ಪರವಾಗಿಲ್ಲ, ಒಂದ್ ಲೆವೆಲ್ ಅವರೇ ಪರವಾಗಿಲ್ಲ ಅವರು. ಹಾಗೆ ನಾನು ನೋಡೋಕೋದ್ರೆ ಸಾರಿ, ಯಾಕಂದ್ರೆ ಮಕ್ಕಳು ದೇವ್ರ ಸಮಾನ ಅಂತಾರಿದ್ದೇನು, ಬಟ್ ತೀರಾ ಚಿಕ್ಕ ಮಕ್ಳಿಗೆ ಹೇಳಕ್ಕೂ ಆಗಲ್ಲ. ಬಟ್ ಸ್ಟಿಲ್ ಏನೋ ದ ವ್ಯಾಲ್ಯೂ. ಯಾಕಂದ್ರೆ ಮೊನ್ನೆ ಈ ಸಿನಿಮಾ ನೋಡಿದ್ಮೇಲೆ ಅದು ಮೈಸೂರು ನಮ್ಗೆ ಗೊತ್ತಿರೋ ಫ್ಯಾಮಿಲಿ ಒಬ್ರು ಸಿನಿಮಾ ನೋಡ್ಬಿಟ್ಟು ಬಂದ್ರೆ ನೆಕ್ಸ್ಟ್ ಡೇ ಅವ್ರ ಅಮ್ಮ ನಲ್ಲಿ ತೀರ್ಸ್ಬಿಟ್ಟು ಹೋಗಿದ್ದಾರೆ, ಮರ್ತು ಬಿಟ್ಟಿದ್ದಾರೆ. ಆ ಟ್ಯಾಪ್ ಹತ್ತಿರ ಹೋಗಿ ಆಫ್ ಮಾಡಿದ್ದೆ. ಅಮ್ಮ ನೋಡಿಲ್ಲ ಅಮ್ಮ, ಶಿವಣ್ಣ ಹೇಳಿಲ್ವಾ ಸಿನಿಮಾದ ನೀರ್ ವೇಸ್ಟ್ ಮಾಡ್ಬಾರ್ದು ಅಂತ, ನೀವೇನಮ್ಮ ಹಿಂಗ್ ಬಿಟ್ಬಿಟ್ಟು ಹೋಗಿ. ಆ ರೀತಿ ಒಂದು ಸಣ್ಣ ಮಗುಗಂತ ಬರ್ಬೇಕಾದ್ರೆ ವಿ ಕಾಂಟ್ ಸೇ ಅಬೌಟ್ ಕಿಡ್ಸ್, ಎಲ್ರಿಗೂ ನಾವೆಲ್ಲರೂ ನಮ್ಮ ಒಂದು ಕರ್ತವ್ಯ ಆಗುತ್ತೆ. ಅಂದ್ರೆ ಸಿನಿಮಾ ಇಷ್ಟು ಮಟ್ಟಿಗೆ ಜಾಗೃತಿ ಮೂಡಿಸಿದ್ರೆ ನಮಗೆ ಬಹಳ ಖುಷಿ ಆಗಿದೆ. ಯಾಕಂದ್ರೆ ಯಾರಿಗೂ ಸೀರಿಯಸ್ನೆಸ್ ಗೊತ್ತಾಗಿರ್ಲಿಲ್ಲ. ಈ ಡ್ರಾಟ್ ಅನ್ನೋದು, ಈ ನೀರಿನ ಸಮಸ್ಯೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಕೆಲವು ಜಾಗದಲ್ಲಿ ಗೊತ್ತಾಗಿದೆ ಅಷ್ಟೇ ಹೊರತು ಇವಾಗ ನಾರ್ಮಲ್ ಪೀಪಲ್ಸ್ ಎಲ್ಲ ಹೇಳಕ್ ಶುರು ಮಾಡಿದ್ರು. ವಿ ಹ್ಯಾವ್ ಟು ಸೇವ್ ವಾಟರ್, ಕನ್ಸರ್ವ್ ವಾಟರ್. ಅದೆಲ್ಲ ತುಂಬಾನೇ ಇವಾಗ ಅದು ನಮ್ಗೆ ಹೆಮ್ಮೆ ಪಡೋಂಥ ವಿಷಯ. ಯಾಕಂದ್ರೆ ಭಟ್ರು ಆ ಒಂದು ಇದು ಯಾವ ಟೈಮ್ ನಮ್ಗೆ ಈ ಟೈಮ್ಲೇ ಬರುತ್ತೆ ಸಿನಿಮಾ ಅಂತ ಗೊತ್ತಿರಲಿಲ್ಲ. ಅದು ಈ ಸಿನಿಮಾ ನೋಡಿ ಬಿಟ್ಟಿರೋ ಟೈಮ್ ಅಲ್ಲ, ಅದು ಈ ಟೈಮ್ ರೆಡಿ ಆಗಿದ್ದು ನಮ್ಗೆ ಅದಕ್ಕೆ ಬಂತು. ಅಂದ್ರೆ
ಈಗ ಹೊಟ್ಟೆಪಾಡಿಗೆ ಎಲ್ಲೆಲ್ಲಿಗೋ ಹೋಗ್ತೀವಿ. ನೀವು ಇಲ್ಲೆಲ್ಲ ಅಕ್ಕಪಕ್ಕದ ಹಳ್ಳಿಯವರೇ ಆಗಿರ್ತೀರಿ. ನಾನು ಇಲ್ಲಿಂದ ಬಯಲುಸೀಮೆಯವನು. ನಾನು ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ಬಂದೆ. ಸರ್ ಮೂಲ ಗಾಜನೂರು, ಅಪ್ಪಾಜಿ ಅವರು. ಆ ಗಾಜನೂರಿಗೆ ವಾರಕ್ಕೆ ಒಂದ್ಸತಿ ಹೋಗ್ಲಿಲ್ಲ ಅಂದ್ರೆ ತೃಪ್ತಿನೇ ಇಲ್ಲ ಸರ್. ಹೊಟ್ಟೆಪಾಡಿಗೆ ಎಲ್ಲಾನ ಹೋಗಿ ದೇಶನೇ ಬಿಟ್ಟು ಹೋಗಿಬೇಕು, ಪರವಾಗಿಲ್ಲ. ಬಟ್ ನೀನ್ ಹುಟ್ಟಿದ ಊರು, ನೀನು ಆ ಊರಲ್ಲಿ ಕುಡಿದ ನೀರು, ಆ ತೇರು, ಅದನ್ನ ಮರಿಬೇಡ. ಯಾಕಂದ್ರೆ ಅದು ನಿನ್ ಜನ್ಮ ಕೊಟ್ಟಿದ್ದೆ. ಅಪ್ಪ ಅಮ್ಮನ ಅಷ್ಟೇ ಇಂಪಾರ್ಟೆಂಟ್. ಅಪ್ಪ ಅಮ್ಮನ ಮರೆಯೋದು ಒಂದೇ, ಊರು ಮರೆಯೋದು ಒಂದೇ. ಎಷ್ಟೋ ಜನ ಊರನ್ನ ಇನ್ನಿಲ್ದಂಗೆ ನೆನಪಿಸ್ಕೊಳ್ತಾ ಇದೆ ಈ ಸಿನಿಮಾ ಮುಖಾಂತರ. ನೀರಿಂದ ಶುರು ಆಗುತ್ತೆ ಕಥೆ, ಬಟ್ ಊರು ಎಷ್ಟು ಮುಖ್ಯ ನಮ್ಗೆ. ಊರನ್ನ ಕೊಂದವ್ರು ಯಾರು ಅಂತ ಒಂದು ಟ್ರೈಲರ್ ಬಿಟ್ಟಿದ್ವಿ. ಊರನ್ನ ನಾವೇ ಕೊಲ್ತಿರ್ತೀವಿ ಮರ್ತು. ಮರಿಬೇಡಿ ಊರನ್ನ, ಊರೇ ನಮ್ಮ ತಂದೆ ತಾಯಿ ಅನ್ನೋದು ತುಂಬಾ ಪವರ್ಫುಲ್ ಆಗಿ ಹೇಳಿ ಅದನ್ನ ಈ ಬಯಲುಸೀಮೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳಿರೋದು, ಕರಿಮಣ್ಣು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳಿರೋದು. ಅದು ಈ ಮಟ್ಟಕ್ಕೆ ಮಾಂತ್ರಿಕವಾಗಿ ಮಾಯಾ ಕನ್ನಡಿ ಎಡ್ದಂಗೆ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ನೀವೇ ಸಿಗ್ತೀರಿ, ನೀವೇ ನೋಡ್ಕೊಳಂಗ ಆಗುತ್ತೆ. ಆ ಮಾಯಾ ಕನ್ನಡಿ ಸಿನಿಮಾದಲ್ಲಿದೆ. ಆ ಕಾರಣಕ್ಕಾಗಿ ನಾವು ಇಲ್ಲಿಂದಾನೆ ಹೆಬ್ಬಾಗ್ಲು ಅಂತ ಕರೀತಾರೆ, ಉತ್ತರ ಕರ್ನಾಟಕ ಹೆಬ್ಬಾಗ್ಲು ಅಂತ. ಇಲ್ಲಿಂದಾನೆ ಉತ್ತರ ಕರ್ನಾಟಕ ಪೂರ್ತಿ ಹೋಗೋಣ ಅಂತ ಶಿವಣ್ಣ ಸರ್ ಹೇಳಿ ಅವರ ನೇತೃತ್ವದಲ್ಲಿ ತಂಡ ಹೊರಟು. ಕರ್ನಾಟಕ ದಮನಕ ನೋಡಿದವರಿಗೆಲ್ಲ ನಮ್ ದೀರ್ಘ ತಂಡ ನಮಸ್ಕಾರ. ತುಂಬಾ ಜನ ನೋಡೋರಿದ್ದೀರಿ, ಚೆನ್ನಾಗಿದೆ 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 ಅಂತ. ಈಗ ಒಬ್ರು ಬಾಯಿಂದ ಒಬ್ರಿಗೆ ಹಬ್ಬಿ ಇಡೀ ನಾಡಿನ ಶಾಶ್ವತ ನೆನಪುಗಳಲ್ಲಿ ಒಂದಾಗುವಂತ ಸಿನಿಮಾ. ದಾವಣಗೆರೆ ಸರಿಗಾಗ್ಲಿ ನನಗೆ ಆಗ್ಲಿ ತುಂಬಾನೇ ಇಷ್ಟ. ಒಂದು 2-3 ಸತಿ ಅನ್ಕೊಂಡ್ವಿ ಇಲ್ಲಿಗೆ ಬಂದು ಇದ್ ಮಾಡ್ಬೇಕು ಅಂತ. ಪೋಸ್ಟ್ ರಿಲೀಸ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಅವ್ರು ಹೇಳಿದ್ರು ಪೋಸ್ಟ್ ರಿಲೀಸ್ ನಾನು ಗ್ಯಾರಂಟಿ ಉತ್ತರ ಕರ್ನಾಟಕ ಬರ್ತೀನಿ ಅಂತ ಬಂದಿದ್ದಾರೆ. ಸೊ ಜೈ ದಾವಣಗೆರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇಲ್ಲಿನ ಸಜ್ಜತೆ ಇದೆ, ಇಲ್ಲಿ ಸಿನಿಮಾನ ಕಾಪಾಡೋ ರೀತಿ ಅದ್ಭುತ. ಇದುವರೆಗೂ ಸರ್ ಸಿನಿಮಾಗಳಾಗ್ಲಿ, ನನ್ನ ಸಿನಿಮಾಗಳಾಗ್ಲಿ, ಬೇರೆ ನಾಯಕ ನಟರ ಸಿನಿಮಾಗಳಾಗ್ಲಿ, ಎಲ್ಲವನ್ನು ಸಮ ಪ್ರೀತಿಯಿಂದ ನೋಡೋ ಊರು ದಾವಣಗೆರೆ. ಆ ಪ್ರೀತಿಗೆ ನಮ್ಮ ಚಿತ್ರರಂಗದವರಾಗಿ ಸದಾ ಋಣಿಗಳಾಗಿರುತ್ತೆ ಅಂತ ಹೇಳಕ್ಕೆ. ಯಾಕಂದ್ರೆ ಈ ದಾವಣಗೆರೆ ಬಂದ್ಬಿಟ್ಟು 2 ಕುತಂತ್ರಿ ನರಿಗಳ ಕಥೆ. ಸೋರು ಮತ್ತೆ ಪ್ರಭುದೇವ ಸೋರು ಇಬ್ರು ಕಳ್ರು ಸಿನಿಮಾ, ಫ್ರಾಡ್ಗಳು ಅಷ್ಟೇ ಹೇಳಕ್ಕಾಗದು. ಗುಳ್ಳೆನರಿ ಅಂತ ಕರೀತಾರೆ ಅಂದ್ರೆ ಆ ಗುಳ್ಳೆನರಿ ಕ್ಯಾರೆಕ್ಟರ್. ಬಟ್ ಗುಳ್ಳೆನರಿ ಆದ್ರೂ ಅವು ಶುಭ ಶಕ್ನ ಅಂತಾರೆ. ನನ್ನನ್ನು ನೋಡು ಒಳ್ಳೇದಾಗ್ತದೆ ಅಂತೆಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ. ಆ ತರದೊಂದು ಅಂತ್ಯನೋ ಬರುತ್ತೆ ಅವರಿಗೆ. ನೀವು ಕರ್ನಾಟಕ ದಮನಕ ಅವು ಎಂಥ ಗುಳ್ಳೆನರಿಗಳು ಅಂತ ಗೊತ್ತಾಗುತ್ತೆ ನೀವು ಸಿನಿಮಾ ನೋಡಿ. ಅದು ದಾವಣಗೆರೆ ನಮ್ಗೆ ನಮ್ದು ಹೊಸ್ತಲ್ಲ, ನಮ್ಗೆ ಬರ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ತಾಯಿಯವ್ರ ಚಿಕ್ಕಪ್ಪನೂ ಇಲ್ಲೇ ಇದ್ದಿದ್ದು, ಚಿಕ್ಕ ತಾತ ಅವರು ಇದೇ ಊರ್ಲೇ ಇದ್ದಿದ್ದು. ರಂಗಭೂಮಿಯ ಎಲ್ಲ ಒಂದು ಸಂಬಂಧ ಇದೆ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗೂ ಬರ್ತಾ ಇರ್ತೀವಿ. ಇದಂತಲ್ಲ, ಮೈಲಾರಿಗೆ ಬಂದಿದ್ವಿ, ವೇದಾಗ ಬಂದಿದ್ವಿ, ತಗರಿಗೆ ಬಂದಿದ್ವಿ, ಬರ್ತಾ ಇರ್ತೀವಿ. ಶಿವಲಿಂಗ ಬಂದಿದ್ವಿ. ಇನ್ನೂ ತಯಾರಿ ಆಗ್ಬೇಕು. ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಹಂಗ ಹೋಗೋದು. ಅವ್ರು ಹುಟ್ಟಿದೂರೇ ಶಿವಮೊಗ್ಗ ಅಲ್ವಾ, ಅದು ಅವ್ರ ತವ್ರ ಮನೆ ಅಲ್ವಾ, ಯಾವಾಗ್ಲೂ ಹೋಗ್ತಾ ಇರ್ತಾರೆ. ಅದೇನು ಅದು ಹೇಳಲೇಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಹುಟ್ಟಿದೂರೇ ಶಿವಮೊಗ್ಗ, ಓದಿದ ಶಿವಮೊಗ್ಗ ಅಲ್ಲಿ, ಅವ್ರ ತಂದೆನೂ ಶಿವಮೊಗ್ಗನೇ. ಸೊ ತವ್ರವ್ರಿಗೆ ಏನು ಇವ್ಗ್ ಬರ್ಬೇಕು ಆಗ್ ಬರ್ಬೇಕಂತ ಏನ್ಬೋದು, ಬರ್ತಾ ಇರ್ತಾರೆ. ಯಾಕೆ ಗೊತ್ತಿಲ್ಲ? ಖಂಡಿತ ಗೊತ್ತ. ಅವ್ರ ತಂದೆಯವರು ಪೊಲಿಟಿಕ್ಸ್ ಇದ್ದವರು, ಮಧು ಅವರು ಪಾಲಿಟಿಕ್ಸ್ ಇದ್ದವರು. ಸೊ ಅದಕ್ಕೆ ಖಂಡಿತ ಗೊತ್ತಿರುತ್ತೆ. ಏನೇ ಆದ್ರೂ ಒಂದು ಕಾಂಪಿಟೇಷನ್ ಅಂತ ಬಂದಾಗ, ಅಖಾಡಕ್ಕೆ ಅಂತ ಬಂದ್ಮೇಲೆ ಫೇಸ್ ಮಾಡ್ಬೇಕು, ನುಗ್ಬೇಕು. ಯಾಕಂದ್ರೆ ಯಾವಾಗಲೂ ಮನುಷ್ಯನ್ಗೆ ನಾವು ನಿಲ್ತೀವಿ ಅಂತ ಬಂದ್ಮೇಲೆ ಯಾವುದೇ ಫೀಲ್ಡ್ ಆಗ್ಲಿ, ಆಕ್ಟಿಂಗ್ ಪ್ರೊಫೆಷನ್ ಇರ್ಬೋದು, ಇಲ್ಲ ಸ್ಪೋರ್ಟ್ಸ್ ಇರ್ಬೋದು, ಏನೇ ಮನುಷ್ಯ ಗೆಲ್ಲಕ್ಕೆ ಹೋಗಲ್ಲ. ಅದು ಕಾನ್ಫಿಡೆನ್ಸ್ ಇರ್ಬೇಕಷ್ಟೇ. ಹೊರ್ತಾಗಿ ಇದಾರೆ ಅಂದ್ರೆ ಅವ್ರು ಅಪ್ಪಾಜಿ ಮನೆಗೆ ಬರ್ತಿದ್ರು, ಯಾರೇ ಆಗ್ಲಿ ಬರ್ತಾ ಇದ್ರು ಅಪ್ಪಾಜಿ ಮನೆಗೆ. ಯಾವಾಗ ದೂರ ಇರಕ್ಕಾಗಲ್ಲ ಪಾಲಿಟಿಕ್ಸ್ ಇಂದ. ಯಾಕಂದ್ರೆ ಖಂಡಿತ ಬೇಕು, ಅವ್ರ ಸಂಪರ್ಕ ಬೇಕು, ಅವ್ರ ಅಪ್ಪಾಜಿ ಸಂಪರ್ಕ ಅವ್ರಿಗೂ ಬೇಕು, ಅಪ್ಪಾಜಿಗೂ ನಾವು ಅವ್ರ ಸಂಪರ್ಕ ಬೇಕು. ಅವಾಗ ಜೀವನ ನಡೆಯೋದು. ಇದು ಕರ್ನಾಟಕ ಯಾರು ಬದಲ ಕೊಟ್ಟೆ ಅದು ಇಂಪಾರ್ಟೆಂಟ್ ಅಲ್ಲ. ಒಟ್ಟಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ವಿ, ಒಟ್ಟಲ್ಲಿ ಅಖಾಡಕ್ಕೆ ಇಳಿದಿದ್ದೀವಿ, ಬರ್ತೀವಿ, ವಿನ್ ಮಾಡ್ತೀವಿ. ಅದೇ ಒಂದು ಪಾತ್ರ. ಎಲ್ಲ ದೇವ್ರ ಟ್ರೆಂಡೇ, ಅಭಿಮಾನಿ ದೇವ್ರಗಳ ಟ್ರೆಂಡ್ ಅಷ್ಟೇ. ಮತ್ತೊಮ್ಮೆ ಜೈ ಕರ್ನಾಟಕ ದಮನಕ, ಜೈ ದಾವಣಗೆರೆ. ನಮಸ್ಕಾರ.